ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್. ಈ ಬಿಗ್ ಬಾಸ್ನ ನಾವೀಗಾಗಲೇ 12 ಸೀಸನ್ಗಳನ್ನು ನೋಡ್ಕೊಂಡ್ ಬಂದಿದ್ದೀವಿ. ಸೊ 13ನೇ ಸೀಸನ್ ಹೇಗಿರುತ್ತಪ್ಪ ಅನ್ನೋ ಕ್ಯೂರಿಯಾಸಿಟಿ ಜನಕ್ಕಂತೂ ಇದ್ದೇ ಇದೆ. ಆ್ಯಂಡ್ ಇನ್ನೊಂದು ವಿಚಾರ, ಈ 12 ಸೀಸನ್ಗಳನ್ನು ನೋಡಿದವರು ಪ್ರತಿ ಬಾರಿ ನಾವು ನೋಡಿದಾಗ್ಲೂ ಏನಾದರೂ ಹೊಸದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಸೊ ಈ ಬಾರಿ ಕೂಡ ಒಂದು ಹೊಸದಾಗಿ ಜನರು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಸಲ ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಕಾಮನ್ ಮ್ಯಾನ್ಗಳನ್ನು ಕಳಿಸ್ಲಾಗ್ತಾ ಇದೆ. ಆ್ಯಂಡ್ ಬಿಗ್ ಬಾಸ್ ಯಾವಾಗ ಶುರು ಆಗುತ್ತೆ, ಈಗಾಗಲೇ ಅಗ್ನಿ ಪರೀಕ್ಷೆ ಶುರುವಾಗಿದೆ 16ನೇ ತಾರೀಕಿಂದ. ಸೊ ಯಾವಾಗ ಬಿಗ್ ಬಾಸ್ ಆ್ಯಕ್ಚುಯಲ್ ಸೀಸನ್ ಶುರು ಆಗುತ್ತೆ, ಯಾವಾಗ ನಾವು ಕಿಚ್ಚ ಸರ್ನ ನೋಡ್ತೀವಿ, ಯಾವಾಗ ಕಂಟೆಸ್ಟೆಂಟ್ಸ್ನ ನೋಡ್ತೀವಿ ಅಂತ ಸಾಕಷ್ಟು ಜನ ಅಭಿಮಾನಿಗಳು ಕೇಳ್ತಾನೆ ಇದ್ರು. ಸೊ ಕೊನೆಗೆ ಇದಕ್ಕೆ ಉತ್ತರ ಸಿಕ್ಕಿದೆ. ಯಾವಾಗಪ್ಪ ಅಂತ ಹೇಳಿದ್ರೆ, ಈಗ ಕಲರ್ಸ್ ಕನ್ನಡ ವಾಹಿನಿ ಅಧಿಕೃತವಾಗಿ ಡೇಟನ್ನು ಫಿಕ್ಸ್ ಮಾಡಿದೆ. ಸೆಪ್ಟೆಂಬರ್ 6ನೇ ತಾರೀಕು ಸಂಜೆ 7 ಗಂಟೆಗೆ ನೀವು ನಿಮ್ಮ ಟಿವಿಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ನೋಡ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಟ ಕಿಚ್ಚ ಸುದೀಪ್ ಅವರ ಪ್ರೋಮೋ ಎಲ್ಲರೂ ಗಮನ ಸೆಳೆದಿರುವಂತಹ ಪ್ರೋಮೋ. ಆ ಪ್ರೋಮೋ ಎಷ್ಟು ಚೆನ್ನಾಗಿದೆ ಅಂದರೆ, ಸುದೀಪ್ ಸರ್ ಫುಲ್ ಕಂಪ್ಲೀಟ್ ಆಗಿ ಒಂದು ಪೈಲಟ್ ಔಟ್ಫಿಟ್ನಲ್ಲಿ ಫ್ಲೈಟ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಆ ಸೀಟ್ನಲ್ಲಿ ಕೂತ್ಕೋತಾರೆ. BB13 ಅಂತ ಹೇಳಿ ಆ ಫ್ಲೈಟ್ಗೆ ಹೆಸರನ್ನು ಕೂಡ ಇಡ್ತಾರೆ. ಅದಾದಮೇಲೆ ಲಾಂಚ್ಗೆ ರೆಡಿ ಆಗ್ತಿದ್ದೀವಿ ಅನ್ನೋ ವಿಚಾರವನ್ನ ಕೂಡ ಹೇಳ್ತಾರೆ. ಆ್ಯಂಡ್ ಜರ್ನಿ ನಿಮ್ಮದೇ ಆಗಿರುತ್ತೆ, ಆದರೆ ಟ್ರಾವೆಲ್ ಮಾಡ್ತಿರಲ್ಲ ಆ ಡಿಸ್ಟೆನ್ಸ್ ಅದು ಯಾವುದು ಕೂಡ ನಿಮ್ಮ ಕಂಟ್ರೋಲಲ್ಲಿ ಇರಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿದ್ದಾರೆ. ಅದರ ಜೊತೆಲಿ ಈಗ ಬಿಗ್ ಬಾಸ್ ನೋಡಬೇಕು ಅಂತಂದಾಗ ನೀವು TV ರಿಮೋಟ್ಗಳನ್ನು ಪಕ್ಕಕ್ಕಿಟ್ಟು ಆ ಜರ್ನಿನ ನೋಡೋ ಮಜಾನೇ ಬೇರೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಟೈಟನಿಯಾ ಸೀಟ್ ಬೆಲ್ಟ್ಸ್ ರೆಡಿ ಟು ಟೇಕ್ ಆಫ್ ಅಂತ ಹೇಳಿ ಫುಲ್ ಸ್ಟೈಲಿಶ್ ಆಗಿ ಹೇಳಿದ್ದಾರೆ. ನನಗಂತೂ ಪ್ರೊಮೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅದರಲ್ಲಿ ಕೂತಿರುವಂತಹ ಕಂಟೆಸ್ಟೆಂಟ್ಸಿಗೆಲ್ಲ ಮಾಸ್ಕ್ ಹಾಕಿಸಿ ಕೂರಿಸಿದ್ದಾರೆ. ಸೊ ಅವ್ರಿಗೆ ಎಷ್ಟು ಭಯ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಎಷ್ಟು ನರ್ವಸ್ನೆಸ್ ಇದೆ ಅಂತ ಆ ಪ್ರೋಮೋ ಅಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಸೆಪ್ಟೆಂಬರ್ 6ನೇ ತಾರೀಕು ಯಾರೆಲ್ಲ ಕಂಟೆಸ್ಟೆಂಟ್ಸ್ ಹೋಗ್ತಿದ್ದಾರೆ ಅನ್ನೋದ್ರ ಜೊತೆಗೆ ಹೇಗಿರುತ್ತೆ ಸೀಸನ್, ಎಷ್ಟು ಟಫ್ ಫೈಟ್ ಇರುತ್ತೆ ಇಲ್ಲಿ ಅನ್ನೋದು ಕೂಡ ನಾವು ನೋಡ್ಬೋದಾಗಿದೆ. ಆ್ಯಂಡ್ ಆಲ್ಸೋ ಇನ್ನೊಂದು ವಿಚಾರ, ಈಗಾಗಲೇ ಅಗ್ನಿ ಪರೀಕ್ಷೆ ಜೋರಾಗೆ ನಡೀತಿದೆ. ಅಗ್ನಿ ಪರೀಕ್ಷೆಯಲ್ಲಿ ಒಂದಷ್ಟು ಜನನ್ನ ಸೆಲೆಕ್ಟ್ ಮಾಡಿ ಸ್ಟೇಜ್ಗೆ ಬಿಟ್ಟಿದ್ದಾರೆ. ಅಲ್ಲಿ ಜಡ್ಜಸ್ಗಳು ಅಂದರೆ ಶ್ರುತಿ ಅವರು, ಸಂಗೀತ ಶೃಂಗೇರಿ ಅವರು, ಹಾಗೆ ವಿನಯ್ ಗೌಡ ಅವರು, ಚಂದನ್ ಶೆಟ್ಟಿ ಅವರು, ಇಷ್ಟು ಜನ ಕೂಡ ಜಡ್ಜಸ್ ಆಗಿ ಕೂತ್ಕೊಂಡು ಅಲ್ಲಿ ಬರ್ತಿರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಒಂದಷ್ಟು ಟಾಸ್ಕನ್ನು ಕೊಡ್ತಿದ್ದಾರೆ. ಆ ಟಾಸ್ಕ್ನಲ್ಲಿ ಅವರು ಸೆಲೆಕ್ಟ್ ಆದರೆ ಇನ್ನೊಂದು ರೌಂಡಿಗೆ ಸೆಲೆಕ್ಟ್ ಆಗ್ತಾರೆ. ಸೊ ಕಂಪ್ಲೀಟಾಗಿ ಈ ಪ್ರಾಸೆಸ್ಸು ಒಂದು ಫಿಲ್ಟರ್ ಮಾಡೋ ರೀತಿಯಲ್ಲಿ, ಅಂದರೆ ಲಕ್ಷಾಂತರ ಜನ ಆಡಿಷನ್ ಕೊಟ್ಟರು, ಅದ್ರಲ್ಲಿ ಫಿಲ್ಟರ್ ಮಾಡಿ ಒಂದಷ್ಟು ಜನನ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಮಾಡ್ತಾರೆ. ಅದ್ರಲ್ಲಿ ಫಿಲ್ಟರ್ ಮಾಡಿ ಒಂದಷ್ಟು ಜನನ ಸೆಲೆಕ್ಟ್ ಮಾಡ್ತಾರೆ. ಆ ಸೆಲೆಕ್ಟ್ ಮಾಡಿರೋಂಥವ್ರಿಗೂ ಕೂಡ ಟಾಸ್ಕ್ ಕೊಟ್ಟು ಅಲ್ಲೂ ಕೂಡ ಫಿಲ್ಟರ್ ಮಾಡಿ ಕಟ್ ಡೌನ್ ಮಾಡ್ತಾರೆ. ಸೊ ಕೊನೆಗೆ ಬಿಗ್ ಬಾಸ್ ಮನೆಗೆ ಹೋಗುವಂತಹ ಕಂಟೆಸ್ಟೆಂಟ್ಸ್ ಏನಿಲ್ಲ ಅಂತ ಹೇಳಿದ್ರು 3 ರಿಂದ 5 ಜನ. ಎಷ್ಟು ಜನ ಹೋಗ್ತಾರೆ ಅಂತ ಹೇಳಿ ಇನ್ನೂ ಅಧಿಕೃತವಾಗಿ ಹೇಳಲಿಲ್ಲ. ಅದ್ರಲ್ಲಿ ಸೆಲೆಕ್ಟ್ ಆಗೋದು ಬರೀ 3 ಇಲ್ಲ ಅಂದರೆ 5 ಜನ. ಒಟ್ಟು ಬಿಗ್ ಬಾಸ್ ಮನೆಗೆ ಹೋಗುವಂತಹ ಕಂಟೆಸ್ಟೆಂಟ್ಸ್ಗಳ ಸಂಖ್ಯೆ ನಾವು ನೋಡೋದಾದ್ರೆ 17 ರಿಂದ 18 ಜನವನ್ನ ಬಿಗ್ ಬಾಸ್ ಮನೆಗೆ ಕಳಿಸ್ತಾರೆ. ಅದ್ರಲ್ಲಿ 3 ಜನ 18 ಕಳಿಸಿದ್ರೆ 3 ಜನ ಅಂದರೆ ಇನ್ನು 15 ಜನನು ಸೆಲೆಬ್ರಿಟೀಸೇ ಆಗಿರ್ತಾರೆ. ಸೊ ಸೆಲೆಬ್ರಿಟೀಸ್ ಮಧ್ಯ ಕಾಮನ್ ಮ್ಯಾನ್ಗಳು ಹೇಗೆ ಸರ್ವೈವ್ ಆಗ್ತಾರೆ, ಹೇಗೆ ಅವರು ಟಾಸ್ಕ್ಗಳನ್ನು ಆಡ್ತಾರೆ, ಆ ಟ್ಯಾಂಟ್ರಮ್ಸ್ನೆಲ್ಲ ಹೇಗೆ ತಗೋತಾರೆ, ಆ ಒಂದು ಜಗಳ ಇರುತ್ತಾ ಅಥವಾ ಕಾಮನ್ ಮ್ಯಾನ್ ಕೀಳು, ಸೆಲೆಬ್ರಿಟೀಸ್ ಮೇಳು, ಈ ರೀತಿಯಾಗಿ ಏನಾದರೂ ಒಂದು ಫೈಟ್ ಇರುತ್ತಾ, ಈ ರೀತಿಯಾದಂತಹ ಒಂದು ಸಸ್ಪೆನ್ಸನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಂತೂ ಕ್ರಿಯೇಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ಈಗಾಗಲೇ ಬಿಗ್ ಬಾಸ್ ತೆಲುಗು ಅಲ್ಲೂ ಕೂಡ ಅಗ್ನಿ ಪರೀಕ್ಷೆ ಶುರುವಾಗಿದೆ. ಅದೇ ಪ್ಯಾಟ್ರನ್ನನ್ನು ಕನ್ನಡದಲ್ಲಿ ಫಾರ್ ದ ಫಸ್ಟ್ ಟೈಮ್ ಮಾಡ್ತಿದ್ದಾರೆ. ತೆಲುಗು ಅವರು ಹಿಂದಿನ ವರ್ಷನೇ ಈ ಒಂದು ಕಾನ್ಸೆಪ್ಟನ್ನು ತೊಗೊಂಬಂದ್ಬಿಟ್ಟಿದ್ರು. ಸೊ ಈಗ ಕನ್ನಡದಲ್ಲಿ ಹೇಗಿರ್ಬೋದು ಅನ್ನೋ ಕುತೂಹಲ ಕೂಡ ಸಾಕಷ್ಟು ಜನಕ್ಕೆ ಜಾಸ್ತಿ ಆಗಿದೆ. ಸೊ ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೇಗಿರುತ್ತೆ ಅಂತ. ನೀವು ಕೂಡ ವೆಯ್ಟ್ ಮಾಡ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್.